ಇನ್ನೊಂದು ನಿನಗೆ ಗೊತ್ತಾಗ್ಲಿಲ್ವಾ? ಇವನನ್ನು ಯಾವಾಗ ಸಾಯಿಸ್ಬೇಕಂತ ನಾನು ಡಿಸೈಡ್ ಮಾಡಿ. ಬ್ಯಾಡ್ ಫೆಲೋ. ಯಶೋದ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೇನೆ. ಪಾಪ ಸೇವಂತಿ ಒಬ್ಳೆ ಅಲ್ಲಿದ್ದಾಳೆ, ಕರ್ಣ ಬೇರೆ ಇಲ್ಲೇ ಇದ್ದಾನೆ. ಏನಾದ್ರೂ ಎಮರ್ಜೆನ್ಸಿ ಬಂತು ಅಂದ್ರೆ ಎಲ್ಲ ನಿಭಾಯಿಸೋದಕ್ಕೆ ಅವಳೊಬ್ಳಿಗೆ ತುಂಬಾ ಕಷ್ಟ ಆಗತ್ತೆ. ಸರಿ, ಅದಕ್ಕೆ ಹೋಗಿ ಬನ್ನಿ. ಸರಿ. ಆಮೇಲೆ ಇನ್ನೊಂದು ವಿಷಯ, ಅತ್ತೆ ಜೊತೆನೇ ಇರು. ಅವ್ರನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊ. ಅವ್ರನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ಪಾಪ ಅತ್ತೆ ತುಂಬಾ ಕಂಗಾಲಾಗೋಗಿದ್ದಾರೆ. ಅವ್ರನ್ನ ನಿಧಾನಕ್ಕೆ ಸಮಾಧಾನ ಮಾಡು. ಇಷ್ಟೊತ್ತು ಅದನ್ನೇ ಮಾಡ್ತಿದೆ ಅದಕ್ಕೆ. ಅಣ್ಣ ತಮ್ಮ ಜಗಳ ಎಷ್ಟು ದಿನ ಇರುತ್ತೆ ಹೇಳಿ? ರಾತ್ರಿ ಹೋಗಿ ಹಗಲುಟ್ಟೋ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ. ಇಷ್ಟು ದಿನ ಈ ಮನೇಲಿ ಅಣ್ಣ ತಮ್ಮಂದ್ರ ಜಗಳ ಏನು ಇರ್ಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಈಗ ಮತ್ತೆ ಅಣ್ಣ ತಮ್ಮನ್ ಜಗಳ ಶುರು ಆಗೋಗಿದ್ಯಲ್ಲ. ಅದಕ್ಕೆ ನೀವು ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಆಯ್ತು. ಹೇಗ್ ಹೋಗ್ತಾ ಇದ್ದೀರಾ? ಪೂಜಾ ಮತ್ತೆ ಅಶ್ವಿನ್ ನನ್ ಜೊತೆ ಬರ್ತೀನಿ ಅಂದ್ರು. ಈಗ ಅವರಿಬ್ರು ಮೂಡ್ ಆಫ್ ಆಗಿದ್ದಾರೆ. ಮೋಸ್ಟ್ಲಿ ಅವ್ರು ಬರಲ್ಲ, ನಾನೇ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಸರಿ, ಹುಷಾರ್ ಅದಕ್ಕೆ. ಅತ್ತೆ ಹುಷಾರು. ಸಾಕು ಅಶ್ವಿನ್. ಅಶ್ವಿನ್ ಬಿಡು ಪೂಜಾ. ಅಶ್ವಿನ್ ಸ್ಟಾಪ್ ಇಟ್. ಅಶ್ವಿನ್ ಹುಚ್ಚಂತರ ಆಡ್ಬಿಡ್ವೋ, ಸಮಾಧಾನ ಮಾಡ್ಕೋ. ಇಷ್ಟೊಂದು ಕೋಪ ಆವೇಶ ಒಳ್ಳೇದಲ್ಲ. ಯಾಕೆ ಒಳ್ಳೇದಲ್ಲ? ಯಾರಿಗೊಳ್ಳೇದಲ್ಲ? ಇಷ್ಟಕ್ಕೂ ಇವನ್ ಯಾಕೆ ಸಮಾಧಾನ ಮಾಡ್ಕೋಬೇಕು? ಇವನ್ ಕೋಪ ಆವೇಶ ಎಲ್ಲ ನ್ಯಾಯವಾಗೇ ಇದೆ. ನನಗೇನು ತಪ್ಪನ್ನಿಸ್ತಾ ಇಲ್ಲ. 4 ಜನದ ಮುಂದೆ ಕಪಾಲು ಕೊಡ್ಸ್ಕೊಂಡ್ರೆ ಅದ್ರಲ್ಲಿ ಆಗೋ ನೋವು ಮನೆ ಒಡ್ಸ್ಕೊಂಡು ನೋವೇ ಗೊತ್ತು. ಇವ್ಳಿಗೇನು ಅರ್ಥ ಆಗುತ್ತದು? ವಾಟ್ ಇಸ್ ದಿಸ್ ಅಶ್ವಿನ್? ಕರ್ಣ ಭಾವ ಹೊಡೆದಿದ್ದು ತಪ್ಪೆ. ಅದನ್ನ ನಾನು ಸರಿ ಅಂತ ಸಮರ್ಥಿಸ್ಕೋತಿಲ್ಲ. ಆದ್ರೆ ಅತ್ತೆ ಮೇಲೆ ನಿನ್ ಕೋಪ ಕೊತ್ತಿ ಮೇಲೆ ಏನೋ ಹಾಗೆ. ನಿನ್ ಕೋಪ ಪ್ರತಾಪನ ಇವುಗಳ ಮೇಲೆ ತೋರಿಸಿದ್ರೆ ಏನ್ ಬಂತು ಪ್ರಯೋಜನ ಹೇಳು? ಹಾಳಾಗೋದು ನಿನ್ನ ಆರೋಗ್ಯ ತಾನೇ. ಕರೆಕ್ಟ್. ಈಗ ಪೂಜಾ ಹೇಳ್ತಾ ಇರೋದು ಸರಿಯಾಗೇ ಇದೆ, ನ್ಯಾಯವಾಗೇ ಇದೆ. ನಾವ್ ಯಾವತ್ತೂ ಅತ್ತೆ ಮೇಲಿರೋ ಕೋಪನ ಅತ್ತೆ ಮೇಲೆ ತೋರಿಸ್ಬೇಕು. ಕರ್ಣ ನಿನ್ ಸ್ಟೆಪ್ ಬ್ರದರ್. ಅವನು ಈ ಮನೆ ಒಳಗೊಂದ್ ಸ್ಟೆಪ್ ಇಡ್ಬೇಕು ಅಂದ್ರೂ ನೀನ್ ಪರ್ಮಿಷನ್ ಕೇಳ್ಬೇಕು. ಬಿಕಾಸ್ ಈ ಪ್ರಾಪರ್ಟಿ ಓನರ್ ನೀನು, ಅವನು ಅಲ್ಲ, ಸೇವಂತಿನೂ ಅಲ್ಲ. ಅಲ್ಲ, ಅವನ್ ನಿನಗೆ ಹೇಗೆ ಕೊಡ್ದ? ನಿನ್ ಮೇಲ್ ಕೈ ಮಾಡೋ ಅಧಿಕಾರ ಅವನ್ಗೆ ಯಾರು ಕೊಟ್ಟಿದ್ದು? ಅವನೇನ್ ಚಿಕ್ಕ ವಯಸ್ಸಿಂದ ನಿನ್ ಜೊತೆ ಬೆಳ್ದಿದ್ದಾನ? ನಿನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದಾನ? ಇಲ್ಲ ಒಂದು ತೂಟ ಮಾಡಿಸಿದಾನ? ಇಲ್ವಲ್ಲ. ಎಲ್ಲೋ ಇದ್ದು ಎಲ್ಲೋ ಬೆಳೆದು ಕೊನೆಗೆ ಇಲ್ಲಿ ಬಂದ್ ಬಿದ್ದಿರೋ ಪರದೇಶಿ ಅವನು. ಅವನ್ಗೆ ಈ ಮನೆಯವ್ರು ಎಲ್ರೂ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಅಲ್ಲ, ಅವನ್ ನಿನಗೆ ಹೊಡಿತಿದ್ರೆ ಎಲ್ರೂ ಕೈ ಬಾಯಿ ಕಟ್ಕೊಂಡು ಸುಮ್ನೆ ನೋಡ್ತಾ ನಿಂತಿದ್ರು. ಅಷ್ಟು ಜನರಲ್ಲಿ ಒಬ್ರಾದ್ರೂ ಅವನ್ನ ತಡೆದ್ರ? ತಪ್ಪು ಅಂತ ಅವನಿಗೆ ಬುದ್ಧಿ ಹೇಳಿದ್ರ? ನೋ ಬಡಿ. ಎಲ್ರೂ ಅವ್ರವ್ರ ಪಾಡಿಗೆ ಸೇಫ್ ಝೋನಲ್ಲಿ ಇದ್ದು ಆಟ ನೋಡ್ತಿದ್ರು. ಯಾಕೆ? ಈ ಮನೆಗೂ ನಿನ್ಗೂ ಈ ಕುಟುಂಬಕ್ಕೂ ಸಂಬಂಧ ಇಲ್ವಾ? ಯಾಕೆ ಅವನನ್ನ ಇನ್ನೂ ಈ ಮನೇಲಿ ಇಟ್ಕೊಂಡಿದ್ಯಾ? ತಳ್ಳು ಆಚೆ. ಹೋಗು ಅಶ್ವಿನ್, ಹೋಗು. ಈಗ್ಲೇ ಹೋಗು. ಹೋಗಿ ನಿನ್ ಹಕ್ಕನ್ನ ಚಲಾಯಿಸು. ಹೋಗು. ಹೋಗ್ತೀನಿ ಮೀರಾ. ನೀನ್ ಹೇಳ್ದಾಗೆ ಅವನ್ನ ಮನೆಯಿಂದ ಆಚೆ ಹಾಕ್ತೀನಿ ಮೀರಾ. ನಾನು ಆಗ್ಲೇ ಅವನ್ನ
ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನ ಅರ್ಜುನ್ ಅಣ್ಣನ ಮದುವೆ ಒಂದಾಗೋಗ್ಲಿ, ಆಮೇಲೆ ಏನ್ ಬೇಕಾದ್ರೂ ಮಾಡೋಣ ಅಂತ ಸುಮ್ಮನಾಗೋಗಿದ್ದೆ. ಈಗಲೂ ಅಷ್ಟೇ, ನಿನ್ನ ಅಣ್ಣನ ಮದುವೆ ಒಂದಾಗೋಗ್ಲಿ, ಅವನ್ಗಿದೆ ಮಾರಿ ಹಬ್ಬ. ಹೇಗಿದ್ದೀರಿ ಮಿಸ್ಟರ್ ಅರ್ಜುನ್? ಮಚ್ ಬೆಟರ್ ಡಾಕ್ಟರ್. ಬಟ್ ಡಾಕ್ಟರ್, ಈ ಹ್ಯಾಲ್ಯೂಸಿನೇಷನ್ ಭ್ರಮೆ ಅಂತಾರಲ್ಲ, ಅದೇನಾದ್ರೂ ನನಗೆ ಸೈಡ್ ಎಫೆಕ್ಟ್ ಆಗ್ಬಿಟ್ಟಿದೆಯಾ ಅಥವಾ ನಾನು ನೋಡ್ತಿರೋದೆಲ್ಲ ನಿಜಾನಾ ಅಂತ? ಖಂಡಿತ ನಿಜ ಮಿಸ್ಟರ್ ಅರ್ಜುನ್. ನಿಮ್ಗೆ ಪ್ರಜ್ಞೆ ಬಂದಿದೆ, ನೀವು ಗುಣ ಆಗಿದ್ದೀರಾ. ಅಲ್ಲ, ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಎನಿ ಪ್ರಾಬ್ಲಮ್? ಏನಿಲ್ಲ ಸರ್, ನನಗೆ ಯಾಕೋ ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಿಲ್ಲ. ನನ್ನ ಕಣ್ಮುಂದೆ ನನಗೆ ಯಾರೋ ಕಾಣಿಸ್ದಾಗಾಯ್ತು. ಅಂದಹಾಗೆ ಡಾಕ್ಟರ್, ನಿಮ್ಮ ಹತ್ರ ಈ ಜೀವನದಲ್ಲಿ ಕೆಲವರು ತಪ್ಪು ನಿರ್ಧಾರ ತಗೊಂಡಿರ್ತಾರಲ್ಲ, ಅಂಥವ್ರಿಗೂ ಟ್ರೀಟ್ಮೆಂಟ್ ಇದೆಯಾ? ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಇದೆ ಮಿಸ್ಟರ್ ಅರ್ಜುನ್. ಥ್ಯಾಂಕ್ಸ್ ಡಾಕ್ಟರ್. ಆ ದೇವರು ನಿಮ್ಮ ಮೂಲಕ ನನ್ನನ್ನು ಬದುಕಿಸ್ಬಿಟ್ಟ. ಇಲ್ಲ ಅಂದ್ರೆ ನನ್ನನ್ನು ನಂಬ್ಕೊಂಡಿರೋ ಮೀರಾಗಿ ತುಂಬಾ ಅನ್ಯಾಯ ಆಗ್ಬಿಡ್ತಿತ್ತು. ಸೇವಂತಿ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅಲ್ಲ, JP ಮನೆಗೋಗಿ ಮಾಂಗಲ್ಯ ಸಾರ ತರಕ್ಕೆ ಇಷ್ಟೊತ್ತು ಬೇಕಾ? ಓ, ನಿಮ್ ಮಿಸಸ್ ಹೆಸರು ಮೀರಾನಾ? ನಿಜ, ಪಾಪ ಅವ್ರು ತುಂಬಾನೇ ಹೆದರ್ಬಿಟ್ಟಿದ್ರು. ಡಾಕ್ಟರ್, ಇವತ್ತೇ ಡಿಸ್ಚಾರ್ಜ್ ಮಾಡ್ತೀರಾ? ಇವತ್ತು ಬೇಡ, ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗಿ. ಮತ್ತೆ ಡ್ರೆಸ್ಸಿಂಗ್ ಬರಬೇಕು ಅನ್ಸುತ್ತೆ. ಯೋಚನೆ ಮಾಡಬೇಡಿ, ಅದೆಲ್ಲ ಬೆಳಿಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸಿ ಯು ಮಿಸ್ಟರ್ ಅರ್ಜುನ್, ಟೇಕ್ ಕೇರ್. ಅರ್ಜುನ,